ಗೈಸ್ ರೀಸೆಂಟಾಗಿ ನಾನು ರತ್ನಿಗೆ ಒಂದು ಡೈಪರ್ ಡಿಕಂಪೋಸ್ ಆಗೋಕ್ಕೆ 300-400 ವರ್ಷ ಬೇಕಂತೆ. ನೀನು ನೋಡಿದ್ರೆ ಕೀಕಿಗೆ ದಿನ 8-10 ಯೂಸ್ ಮಾಡ್ತೀಯಲ್ಲ, ನಿಂಗೇನು ಅನ್ನಿಸ್ತಿಲ್ವಾ ಅಂತ ಒಂದು ಚಿಕ್ಕ ಗಿಲ್ಟಿ ಟ್ರಿಪ್ ಕೊಟ್ಟೆ. ನೋಡಿ ಪಟಾರ್ ಅಂತ ಕ್ಲಾತ್ ಡೈಪರ್ಗೆ ಸ್ವಿಚ್ ಆಗಿಬಿಟ್ಟವಳೆ. ಸ್ವಲ್ಪ ದಿನ ಆಯಿತು, ಬನ್ನಿ ಇವಾಗ ಹೆಂಗಿದೆ ಲೈಫು ಅಂತ ಕೇಳೋಣ. ರತ್ನಿ ಅವರೇ, ಹೆಂಗಿದೆ ಲೈಫು? ತುಂಬ ರಿಸರ್ಚ್ ಮಾಡಿದ್ಮೇಲೆ ಮೈಲೋ ಬೇಬಿ ಅವ್ರದ್ದು ಒಂದು 3 ಕ್ಲಾತ್ ಡೈಪರ್ಸ್ ತರಿಸಿದ್ದೆ. ಆ್ಯಕ್ಚುಲಿ ನನ್ನ ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇದೆ. ವಾಶ್ ಮಾಡಬೇಕು ಅನ್ನೋದೊಂದು ಬಿಟ್ಟರೆ ಇನ್ನೇನು ಕಂಪ್ಲೇಂಟ್ಸ್ ಇಲ್ಲ. ಒಳ್ಳೆ ಆರ್ಗ್ಯಾನಿಕ್ ಕಾಟನ್ ಮಟೀರಿಯಲ್ ಯೂಸ್ ಮಾಡಿದ್ದಾರೆ, ಮತ್ತು ಯಾವುದೇ ಥರ ಲೀಕೇಜ್ ಆಗಲ್ಲ ಆ್ಯಂಡ್ ರ್ಯಾಷಸ್ ಕೂಡ ಬರಲ್ಲ. ಇದು ಅಡ್ಜಸ್ಟಬಲ್ ಫಿಟ್ ಇರೋದ್ರಿಂದ 3 ಮಂತ್ಸಿಂದ 3 ಇಯರ್ಸ್ ಬೇಬಿವರೆಗೂ ಯೂಸ್ ಮಾಡ್ಬೋದು. ಆ್ಯಂಡ್ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಬಟ್ ಸ್ಟಿಲ್ ಕೆಮಿಕಲ್ ಫ್ರೀ. ಮತ್ತು ವಾಶ್ ಮಾಡಿದ್ಮೇಲೆ ತುಂಬ ಕ್ವಿಕ್ಕಾಗಿ ಡ್ರೈ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ತುಂಬಾ ಕಾಸ್ಟ್ ಎಫೆಕ್ಟಿವ್, ಯಾಕಂದರೆ ಇದನ್ನು ಅಪ್ ಟು 300 ಟೈಮ್ಸ್ ರಿಯೂಸ್ ಮಾಡ್ಬೋದು. ಸೊ ನಾನಂತೂ ಇನ್ಮೇಲೆ ಡೇ ಟೈಮಲ್ಲಿ ಕ್ಲಾತ್ ಡೈಪರೇ ಯೂಸ್ ಮಾಡಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ವಾರೆ ವಾ, ಎಂತ ಚೇಂಜ್ ಗೈಸ್. ಎನ್ವೈರನ್ಮೆಂಟ್ ಫ್ರೆಂಡ್ಲಿ ರತ್ನ ಕಂಗೆ ಜೈ.